ನನ್ನ ಹೆಸರು ಚೈತ್ರ. ತೇಜಸ್ವಿನಿ ನಮ್ಮ ಅಕ್ಕ ಆಗಬೇಕು. ನೆನ್ನೆ ಮನೆ ಹತ್ರ ಇರೋವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ, ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತೆ ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಸರ್ ಒಂದು 2-3 ತಿಂಗಳಿಂದ ಅವ್ರ ಜೊತೆಯಲ್ಲಿದ್ದರು ಸರ್. ಅಂದರೆ ಕಿತ್ಲಾಡೋದೆಲ್ಲ ಅವ್ನು ಜಾಸ್ತಿನೇ ಮಾಡ್ತಿದ್ನು. ಅದರಿಂದ ಇದು ಮಾಡಿ ಸಂದೀಪ್ ಅರುಣ ಸೈಡಿಂದ ಪರಿಚಯ ಸರ್. ಅವನು ನಮ್ಮ ಅಕ್ಕ ಹೇಳಿದ್ಲು ಅರುಣ ಸೈಡಿಂದನೇ ಪರಿಚಯ ಅಂತ ಹೇಳಿದ್ಲು. ಅಂದರೆ ಅವ್ರ ಹಸ್ಬೆಂಡ್ನ ಬಿಟ್ಟು ಅವ್ರ ಜೊತೆಲಿದ್ರು ಅಂತನಾ ಸರ್? ಅಂದರೆ ಇವು ಒಂಟಿಯಾಗಿದ್ರಲ್ವ, ಮಕ್ಕಳನ್ನಿಬ್ಬರನ್ನ ಹೋಟ್ಲಿಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂತಿದ್ಲು. ಆ ಥರ ಟೈಮಲ್ಲಿ ಅರುಣ ಇದನ್ನು ಟಚ್ ಮಾಡಿಸಿರೋದು ಸರ್, ಇವನು ಕರ್ಕೊಬಂದು. ಅಂದರೆ ಇವಾಗ ಅಂದರೆ ಅವರೇ ಮಾಡ್ಕೊಂಡಿತ್ತು? ಇಲ್ಲ ಸರ್, ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಸರ್ ಅವರು. ಸರ್ ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ. ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತಾ? ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಬೆಡ್ ಮೇಲಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್. ಅವ್ರ ಮೇಲೇ ಏನಾದರೂ ಹಾಂ ಅದೇ ಸರ್ ಆಗಿರುತ್ತೆ. ಹಾಂ ಸರ್ ಕೊಟ್ಟಿದ್ದೀವಿ. ಅರುಣ ಮೇಲೆ ಸಂದೀಪ್ ಮೇಲೆ ಇರ್ಬೋದು ಸರ್, ಕೊಟ್ಟಿರ್ಬೋದು. ಅವ್ರ ಮೇಲೆ ಡೌಟ್ ಇದೆ ಸರ್. ಹಾಂ ಸರ್, ಇವಾಗ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಬೇಕು. ಏನಾದರೂ ವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಷ್ಟು. ನನ್ನ ಹೆಸರು ಚೈತ್ರ. ತೇಜಸ್ವಿನಿ ನಮ್ಮ ಅಕ್ಕ ಆಗಬೇಕು. ನೆನ್ನೆ ಮನೆ ಹತ್ರ ಇರೋವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ, ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತೆ ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಸರ್ ಒಂದು 2-3 ತಿಂಗಳಿಂದ ಅವ್ರ ಜೊತೆಯಲ್ಲಿದ್ದರು ಸರ್. ಅಂದರೆ ಕಿತ್ಲಾಡೋದೆಲ್ಲ ಅವ್ನು ಜಾಸ್ತಿನೇ ಮಾಡ್ತಿದ್ನು. ಅದರಿಂದ ಇದು ಮಾಡಿ ಸಂದೀಪ್ ಅರುಣ ಸೈಡಿಂದ ಪರಿಚಯ ಸರ್. ಅವನು ನಮ್ಮ ಅಕ್ಕ ಹೇಳಿದ್ಲು ಅರುಣ ಸೈಡಿಂದನೇ ಪರಿಚಯ ಅಂತ ಹೇಳಿದ್ಲು. ಅಂದರೆ ಅವ್ರ ಹಸ್ಬೆಂಡ್ನ ಬಿಟ್ಟು ಅವ್ರ ಜೊತೆಲಿದ್ರು ಅಂತನಾ ಸರ್? ಅಂದರೆ ಇವು ಒಂಟಿಯಾಗಿದ್ರಲ್ವ, ಮಕ್ಕಳನ್ನಿಬ್ಬರನ್ನ ಹೋಟ್ಲಿಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂತಿದ್ಲು. ಆ ಥರ ಟೈಮಲ್ಲಿ ಅರುಣ ಇದನ್ನು ಟಚ್ ಮಾಡಿಸಿರೋದು ಸರ್, ಇವನು ಕರ್ಕೊಬಂದು. ಅಂದರೆ ಇವಾಗ ಅಂದರೆ ಅವರೇ ಮಾಡ್ಕೊಂಡಿತ್ತು? ಇಲ್ಲ ಸರ್, ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಸರ್ ಅವರು. ಸರ್ ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ. ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತಾ? ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಬೆಡ್ ಮೇಲಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್. ಅವ್ರ ಮೇಲೇ ಏನಾದರೂ ಹಾಂ ಅದೇ ಸರ್ ಆಗಿರುತ್ತೆ. ಹಾಂ ಸರ್ ಕೊಟ್ಟಿದ್ದೀವಿ. ಅರುಣ ಮೇಲೆ ಸಂದೀಪ್ ಮೇಲೆ ಇರ್ಬೋದು ಸರ್, ಕೊಟ್ಟಿರ್ಬೋದು. ಅವ್ರ ಮೇಲೆ ಡೌಟ್ ಇದೆ ಸರ್. ಹಾಂ ಸರ್, ಇವಾಗ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಬೇಕು. ಏನಾದರೂ ವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಷ್ಟು.